ವರುಣನ ಆರ್ಭಟಕ್ಕೆ ಕೊಡಗು ಅಲ್ಲೋಲ ಕಲ್ಲೋಲವಾಗಿದೆ. ಮಡಿಕೇರಿಯಂತೂ ಮಳೆಯಲ್ಲೇ ಸಂಪೂರ್ಣ ಮುಳುಗೋಗಿದೆ. ಮಂಜಿನ ನಗರಿ ವರುಣನ ರೌದ್ರಾವತಾರಕ್ಕೆ ತತ್ತರಿಸಿ ಹೋಗಿದ್ದು ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಜೋಡುಪಾಲದಲ್ಲಿ ಜನರ ಪಾಡು ಹೇಗಿದೆ ಅನ್ನೋದನ್ನ ಬನ್ನಿ ನೋಡೋಣ. ಪ್ರಕೃತಿ ಆಟದ ಮುಂದೆ ಮನುಷ್ಯ ಅದೆಷ್ಟು ನಶ್ವರ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಭಾರೀ ಮಳೆಗೆ ಮಡಿಕೇರಿಯ ಜೋಡುಪಾಲ ತತ್ತರ. ಉಕ್ಕಿ ಹರಿತಿರೋ ನದಿಗಳಿಂದ ಜನಜೀವನ ದುಸ್ತರ. ಹಿಂದೆಂದೂ ಕಾಣದ ರೀತಿಯಲ್ಲಿ ಅತಿವೃಷ್ಟಿಯಿಂದ ಮಡಿಕೇರಿ ತಾಲೂಕು ತತ್ತರಿಸಿ ಹೋಗಿದೆ. ಮದೆನಾಡು ಗ್ರಾಮದ ಜೋಡುಪಾಲದಲ್ಲಿ ಭಾರೀ ಮಳೆ ನೂರಾರು ಜನರನ್ನ ಸಂಕಷ್ಟಕ್ಕೆ ತಳ್ಳಿದೆ. ಜೋಡುಪಾಲ ಮದೆನಾಡು ಗುಡ್ಡ ಪ್ರದೇಶದಲ್ಲಿ ನೂರಾರು ಮಂದಿ ಸಿಲುಕಿದ್ದು ಎನ್ಡಿಆರ್ಎಫ್, ಸೇನೆ, ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಹಲವು ರಕ್ಷಣಾ ತಂಡಗಳು ಸತತವಾಗಿ ನೆರೆಯಲ್ಲಿ ಸಿಲುಕಿರುವವರ ರಕ್ಷಣಾ ಕಾರ್ಯ ಮಾಡುತ್ತಿದೆ. ಇದುವರೆಗೂ ಸುಮಾರು 300 ಜನರನ್ನ ರಕ್ಷಿಸಲಾಗಿದೆ. ಮೊಣ್ಣಂಗೇರಿಯಲ್ಲಿ ಎನ್ಡಿಆರ್ಎಫ್ ತಂಡ ಹಗ್ಗ ಬಳಸಿ ಜನರನ್ನ ರಕ್ಷಣೆ ಮಾಡಿದೆ. ರಕ್ಷಣಾ ಕಾರ್ಯಾಚರಣೆ ವೇಳೆ 2 ಶವಗಳು ಪತ್ತೆಯಾಗಿದ್ದು ಇನ್ನೆರಡು ಶವಗಳಿಗಾಗಿ ಶೋಧ ನಡೆಸಲಾಗುತ್ತಿದೆ. ಇದುವರೆಗೂ 6 ಮಂದಿ ಸಾವನ್ನಪ್ಪಿರುವ ವರದಿಯಾಗಿದೆ. ನೆರೆ ಸಂಕಷ್ಟಕ್ಕೆ ಮನೆಯೊಂದರಲ್ಲಿ ಸಿಲುಕಿಕೊಂಡಿದ್ದ ಅಸ್ಸಾಂ ಮೂಲದ ಯುವಕನೋರ್ವನನ್ನ ರಕ್ಷಣಾ ತಂಡ ಪತ್ತೆ ಹಚ್ಚಿ ಸೇವ್ ಮಾಡಿದೆ. ರಕ್ಷಣಾ ಕಾರ್ಯಕ್ಕೂ ಮಳೆ ಅಡ್ಡಿ. ಸತತ ಗುಡ್ಡ ಕುಸಿತದಿಂದ ಬದುಕು ಮೂರಾ ಬಟ್ಟೆ. ಜೋಡುಪಾಲದಲ್ಲಿ ರಕ್ಷಣಾ ಕಾರ್ಯಕ್ಕೂ ಮಳೆರಾಯ ಪದೇ ಪದೇ ಅಡ್ಡಿಯಾಗ್ತಿದ್ದಾನೆ. ಸತತ ಗುಡ್ಡ ಕುಸಿತದಿಂದ ರಕ್ಷಣಾ ಕಾರ್ಯಕ್ಕೆ ಅಡ್ಡಿಯಾಗ್ತಿದೆ. ಮನೆಗಳ ಮೇಲೆ ಧೋಪ್ಪನೆ ಗುಡ್ಡಗಳು ಕುಸಿದು ಬೀಳ್ತಿವೆ. ಸಂತ್ರಸ್ತ ಪ್ರದೇಶ ಜೋಡುಪಾಲಕ್ಕೆ ಸಚಿವ ಆರ್.ವಿ. ದೇಶಪಾಂಡೆ ಹಾಗೂ ಸಚಿವ ಯುಟಿ ಖಾದರ್ ಭೇಟಿ ನೀಡಿದರು. ಶೀಘ್ರದಲ್ಲೇ ಸಂತ್ರಸ್ತರಿಗೆ ಪರಿಹಾರ ವ್ಯವಸ್ಥೆ ಮಾಡಲಾಗುವುದೆಂದು ಅಭಯ ನೀಡಿದರು. ಬಹಳ ದೊಡ್ಡ ಅನಾಹುತ ಆಗಿದೆ. ನನ್ನ ಕಾಣಿಸದೆ ನಮ್ಮ ರಾಜ ಇತಿಹಾಸದಲ್ಲಿ ಇದು ಒಂದು ದೊಡ್ಡ ಅನಾಹುತ. ಹಾಗಾಗಿ ಸರ್ಕಾರದ ಎಲ್ಲ ಯಂತ್ರಣೆ ಎಲ್ಲರ ಸಹಕಾರದಿಂದ ಜನರಿಗೆ ಸ್ಥಳಾಂತರ ಮಾಡೋದು ಪ್ರಯಾರಿಟಿ. ಎರಡನೇದು ರಿಲೀಫು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೆರೆ ನೀರಲ್ಲಿ ಮೃತದೇಹಗಳಷ್ಟೇ ಅಲ್ಲದೆ ಬೈಕ್ಗಳು ಕೂಡ ಕೊಚ್ಚಿಕೊಂಡು ಬರ್ತಿವೆ. ಜೋಡುಪಾಲದಲ್ಲಿ ಮಳೆಗೆ ಜನರ ಬದುಕೇ ಕೊಚ್ಚಿ ಹೋಗ್ತಿದೆ. ಕ್ಯಾಮರಾಮನ್ ರಾಘವೇಂದ್ರ ಆಚಾರ್ ಜೊತೆ ಭರತ್ರಾಜ್ ಕಲ್ಲಡ್ಕ, ನ್ಯೂಸ್ 18 ಕನ್ನಡ, ಮಡಿಕೇರಿ. ಕೊಡಗು ಜಿಲ್ಲೆಯಲ್ಲಿ ಮುಂದುವರೆದ ರಣಚಂಡಿ ಮಳೆಗೆ ಮುಕ್ಕೋಡ್ಲು ಗ್ರಾಮ ಅಕ್ಷರಶಃ ನಲುಗಿ ಹೋಗಿದೆ. ಇಲ್ಲಿನ ಜನರ ಸಾವು ನೋವು ಕೇಳತೀರದಾಗಿದೆ. ಗ್ರಾಮದಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದ್ದು ನೂರಾರು ಮಂದಿಯನ್ನ ಜಲಪ್ರಳಯದಿಂದ ರಕ್ಷಿಸಲಾಗ್ತಾ ಇದೆ. ಮುಕ್ಕೋಡ್ಲುನಲ್ಲಿ ನಿಂತ ನೆಲವೇ ಕುಸಿಯುತ್ತಿದೆ. ಸಹಾಯಕ್ಕಾಗಿ ಸಂತ್ರಸ್ತರ ಆರ್ತನಾದ. ಈ ಪುಟ್ಟ ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ. ನಮಗೆ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ಬೇಕಾಗಿದೆ. ಮಡಿಕೇರಿಯ ಮುಕ್ಕೋಡ್ಲುವಿನಲ್ಲಿ ನಿಂತಲ್ಲೇ ಮಣ್ಣು ಕುಸಿಯುತ್ತಿದೆ. ಜನ ಜೀವ ಕೈಯಲ್ಲಿ ಹಿಡಿದು ಸಹಾಯಸ್ತಕ್ಕೆ ಕಾಯುತ್ತಿದ್ದಾರೆ.
ಜಲ ಪ್ರವಾಹದಲ್ಲಿ ಸಿಲುಕಿದ್ದ ಜನರನ್ನ ಸುಮಾರು 40 ಮಂದಿಯ ಮಿಲಿಟರಿ ಪಡೆ, ನುರಿತ ಈಜು ತಜ್ಞರು, ಸ್ಪೆಷಲ್ ಆರ್ಮಿ ಫೋರ್ಸ್ ರಕ್ಷಣಾ ಕಾರ್ಯದಲ್ಲಿ ನಿರತವಾಗಿದೆ. ಇದುವರೆಗೂ ಸುಮಾರು 300ಕ್ಕೂ ಹೆಚ್ಚು ಜನರನ್ನ ರಕ್ಷಿಸಲಾಗಿದೆ. ಉಳುತ್ತೆ ಹತ್ಕೊಳ್ಳಿ. 5-6 ದಿವಸದಿಂದ ನಮ್ಮ ಅಲ್ಲಿ ಮನೇಲಿ ಅಕ್ಕಿಯಲ್ಲಿ ಬೇಳೆ ಕಾಳು ಇತ್ತು ತಿಂದ್ಕೊಂಡಿದ್ದೋ ನಾವು. ಒಂದು 20-25 ಜನ, ಒಂದು 5 ಮನೆ 6 ಮನೆ ಒಟ್ಟಿಗೆ ಇದ್ದೋ ನಾವು. ದೊಡ್ಡ ದೊಡ್ಡ ಬಂಡೆ ಬರ್ತಿತ್ತು, ಮತ್ತೆ ಒಲೆ ಬರ್ತಿತ್ತು, ಮೇಲಿಂದ ಬಾರೆ ಬೀಳ್ತಿತ್ತು. ಈಗ ನಮ್ಗೆ 2 ದಿನದಿಂದ ಊಟ ಕೂಡ ಪರದಾಟ ಆಗಿತ್ತು. ಅಲ್ಲಿ ಎಲ್ಲರೂ ಬಂದ್ರು, ನಾವು ಇಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ನಮ್ಮನ್ನ ನೀವು ಬರ್ತೀರಾ ಹೋಗೋಣ ಅಂತ ಹೇಳಿ ಹೇಳಿದವರು ಯಾರು ಇಲ್ಲ. ಆದ್ರೆ ನಮಗೆ ಈಗ ನಾವು ನಮ್ಮ ಸ್ವಂತ ಬುದ್ಧಿಯಿಂದ ಈ ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ. ನಮ್ಮ ಏರಿಯಾದಲ್ಲಿ ಮನೆಗಳೆಲ್ಲ ಕುಸಿದು ಬೀಳ್ತಾ ಇದೆ. ತೋಟದಲ್ಲಿ ಒಂದು ಕಾಫಿ ಆಗ್ಲಿ, ಒಂದು ಗಿಡ ಆಗ್ಲಿ ಕೂಡ ಇಲ್ಲ, ಎಲ್ಲ ಕೊಳೆತುಕೊಂಡು ಬರ್ತಾ ಇದೆ. ಮುಕ್ಕೋಡ್ಲು ಗ್ರಾಮದ ಹಿಂದಿರುವ ಬೆಟ್ಟದಲ್ಲಿ ಸಿಲುಕಿದ್ದ 70 ಮಂದಿ ಪೈಕಿ ಇದುವರೆಗೂ 20ಕ್ಕೂ ಹೆಚ್ಚು ಜನರನ್ನ ಎನ್ಡಿಆರ್ಎಫ್ ರಕ್ಷಣೆ ಮಾಡಲಾಗಿದೆ. ರಕ್ಷಣಾ ಕಾರ್ಯಕ್ಕೆ ಕೆಲ ಕಾಲ ಗುಡ್ಡ ಕುಸಿತದಿಂದ ತೊಂದರೆಯಾಗಿತ್ತು. ಮನುಷ್ಯನ ರಕ್ಷಣಾ ಕಾರ್ಯಕ್ಕೆ ಪದೇ ಪದೇ ಅಡ್ಡಿಯಾಗ್ತಿರೋ ಗುಡ್ಡ ಕುಸಿತದ ಮಣ್ಣನ್ನು ಜೆಸಿಬಿ ಮೂಲಕ ತೆಗೆಯುತ್ತಿದ್ದು, ಉಳಿದವರ ರಕ್ಷಣೆಗಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಬೆಟ್ಟದಲ್ಲಿ ಸಿಲುಕಿರುವ ಜನರನ್ನು ಹೆಲಿಕಾಪ್ಟರ್ ಮೂಲಕ ಶೋಧ ಮಾಡಲಾಗುತ್ತಿದೆ. ಮುಕ್ಕೋಡ್ಲು ಪಕ್ಕದಲ್ಲಿರುವ ಹಟ್ಟಿಹೊಳೆ ಬಳಿ ಗುಡ್ಡದ ಹೋಮ್ ಸ್ಟೇಯಲ್ಲಿ ಸಿಲುಕಿದ್ದ 40 ಮಂದಿಯನ್ನ ಸೇನಾಪಡೆ ರಕ್ಷಿಸಿದೆ. ಸತತ 2 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಸಂತ್ರಸ್ತರನ್ನ ನಿರಾಶ್ರಿತ ಕೇಂದ್ರಕ್ಕೆ ತಲುಪಿಸಿದ್ದಾರೆ. ಸತತ ಮಳೆಯಿಂದ ಮುಕ್ಕೋಡ್ಲು ಜನರ ಬದುಕು ಮುರಾಬಟ್ಟೆಯಾಗಿದೆ. ಕ್ಯಾಮರಾಮನ್ ಕಿರಣ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಮಡಿಕೇರಿ. ಈ ಮಧ್ಯೆ ನೆರೆ ಪೀಡಿತ ಕೊಡಗು ಜಿಲ್ಲೆಗೆ ಸಿಎಂ ಕುಮಾರಸ್ವಾಮಿ ಇಂದು ಕೂಡ ಭೇಟಿ ನೀಡಿ ಸಮೀಕ್ಷೆ ನಡೆಸಿದರು. ಸಂತ್ರಸ್ತರ ರಕ್ಷಣೆ, ನಿರಾಶ್ರಿತರ ಶುಶ್ರೂಷೆ ಹಾಗೂ ಮುಂಜಾಗ್ರತೆ ಬಗ್ಗೆ ಮಾಹಿತಿ ಪಡೆದರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಪ್ರಧಾನಿ ಮೋದಿ ಕೂಡ ಕೊಡಗಿನ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಕೊಡಗಿನಲ್ಲಿ ಸಿಎಂ ವೈಮಾನಿಕ ಸಮೀಕ್ಷೆ, ನೆರೆ ಸಂತ್ರಸ್ತರಿಗೆ ಮುಖ್ಯಮಂತ್ರಿ ಅಭಯ. ಜಲಸ್ಫೋಟದಿಂದ ತತ್ತರಿಸಿ ಹೋಗಿರುವ ಕೊಡಗು ಜಿಲ್ಲೆಗೆ ಸಿಎಂ ಕುಮಾರಸ್ವಾಮಿ ಭೇಟಿ ನೀಡಿದ್ರು. ಸುಮಾರು 1 ಗಂಟೆ 15 ನಿಮಿಷ ಕಾಲ ಸೋಮವಾರಪೇಟೆ, ಸುಂಟಿಕೊಪ್ಪ, ಮಾದಾಪುರ, ಸಿದ್ದಾಪುರ, ಕುಶಾಲನಗರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದ್ರು. ಸಿಎಂ ಪಿರಿಯಾಪಟ್ಟಣದಲ್ಲಿರುವಾಗಲೇ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಮಾತನಾಡಿ ಕೊಡಗಿನ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ನಂತರ ಮಡಿಕೇರಿಗೆ ಬಂದ ಎಚ್ಡಿಕೆ ಕುಶಾಲನಗರದ ಸಾಯಿ ಬಡಾವಣೆ, ಕುವೆಂಪು ಬಡಾವಣೆಗೆ ಭೇಟಿ ನೀಡಿ ಸಂತ್ರಸ್ತರ ಯೋಗಕ್ಷೇಮ ವಿಚಾರಿಸಿದ್ರು. ನಂತರ ರಸ್ತೆ ಮಾರ್ಗ ಮಧ್ಯದಲ್ಲಿ ಮಳೆ ಹಾನಿಗೊಳಗಾದ ಕೆಲವು ಸ್ಥಳ ಪರಿಶೀಲನೆ ನಡೆಸಿದ್ರು. ಈ ಮಧ್ಯೆ ಪ್ರಧಾನಿ ಮೋದಿ ಕಚೇರಿಯಿಂದಲೇ ಸಿಎಂಗೆ ಕರೆ ಬಂದಿತ್ತು. ಕೊಡಗಿನ ಸ್ಥಿತಿಗತಿ ಬಗ್ಗೆ ಮಾಹಿತಿ ಪಡೆದರು. ನಂತರ ಮೃತರ ಕುಟುಂಬಕ್ಕೆ ಚೆಕ್ ನೀಡಿ ನಿರಾಶ್ರಿತರಿಗೆ ಮನೆ ಕಲ್ಪಿಸುವ ಭರವಸೆ ನೀಡಿದ್ರು. ನೆರೆ ಪ್ರದೇಶಗಳ ಭೇಟಿ ಬಳಿಕ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಿಎಂ ಕುಮಾರಸ್ವಾಮಿ ಮುಂಜಾಗೃತಾ ಕ್ರಮಗಳ ಬಗ್ಗೆ ಮಾಹಿತಿ ಪಡೆದರು. ಸಂತ್ರಸ್ತರಿಗೆ ತಾತ್ಕಾಲಿಕ ವಸತಿ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಈಗ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳ್ತಕ್ಕಂಥದ್ದು, ಪ್ರಮುಖವಾಗಿ ಮಡಿಕೇರಿ ನಗರದಲ್ಲಿರ್ಬೋದು, ಅಲ್ಲಿಂದ ಸೋಮವಾರಪೇಟೆನಲ್ಲಿರ್ಬೋದು, ಕುಶಾಲನಗರದಲ್ಲಿರ್ಬೋದು, ನಾನು ಪ್ರಥಮ ಒಂದು ಸೂಚನೆ ಕೊಡ್ತಕ್ಕಂಥದ್ದು, ಸರ್ಕಾರಿ ಭೂಮಿ ಸಿಗೋದು ಕಷ್ಟ ಇಲ್ಲಿ ನಿಮಗೆ. ಇವತ್ತು ಕುಶಾಲನಗರದಲ್ಲಿ ಆ ಕ್ಯಾಂಪ್ ನೋಡಿದ್ದೇವೆ. ಸರ್ಕಾರ ಏನು ಫೆಸಿಲಿಟೀಸ್ ಬೇಕು ಅಂದ್ರೆ ಕೊಡ್ಲಿಕ್ಕೆ ತಯಾರಾಗಿದ್ದೇವೆ. ನಾಳೆಯಿಂದಲೇ ಕುಶಾಲನಗರದಲ್ಲಿ ಮನೆಗಳ ಶುಚಿತ್ವ ಕಾರ್ಯ, ನಿರಾಶ್ರಿತರ ಕೇಂದ್ರಗಳಲ್ಲಿ ಸಂತ್ರಸ್ತರು ಯಾವ ರೀತಿ ಆಹಾರ ಕೇಳಿದರೂ ಒದಗಿಸಿ ಎಂದು ಅಧಿಕಾರಿಗಳಿಗೆ ಸಿಎಂ ಸೂಚಿಸಿದ್ದಾರೆ. ಕ್ಯಾಮರಾಮನ್ ಕಿರಣ್ ಜೊತೆ ಎಸ್ಎಂ ನಂದೀಶ್, ನ್ಯೂಸ್ 18 ಕನ್ನಡ, ಕೊಡಗು. ಇನ್ನು ಕೊಡಗಿನಲ್ಲಿ ಇಂದು ಕೂಡ ಧಾರಾಕಾರ ಮಳೆ ಸುರಿತಾ ಇದೆ. ವರುಣನಿಗೆ ಜನರ ಮೇಲೆ ಅದೇನ್ ಕೋಪವೋ ಏನೋ ತನ್ನ ಆರ್ಭಟಕ್ಕೆ ಇದುವರೆಗೂ 8 ಮಂದಿಯನ್ನ ಬಲಿ ಪಡೆದಿದೆ. ಕಳೆದ 3 ದಿನಗಳಿಂದ ನಿರಂತರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಆದರೂ ಕೂಡ ಜನರಿಗೆ ನೆಮ್ಮದಿ ಇಲ್ಲ.
ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಿದೆ. ಭಾರೀ ಮಳೆಗೆ ಅಲ್ಲಲ್ಲಿ ಭೂಕುಸಿತ ಉಂಟಾಗಿದ್ದು ಮಡಿಕೇರಿ ಮಂಗಳೂರು ಹೆದ್ದಾರಿಯಲ್ಲಿ ಗುಡ್ಡ ಕುಸಿದಿದೆ. ಇದರಿಂದ ರಸ್ತೆ ಸಂಪರ್ಕ ಬಂದ್ ಆಗಿದೆ. ಜೆಸಿಬಿ ಮೂಲಕ ಮಣ್ಣು ತೆರವು ಕಾರ್ಯಾಚರಣೆ ಮಾಡ್ತಿದ್ರೂ ಮಳೆಗೆ ಮತ್ತೆ ಗುಡ್ಡ ಕುಸಿದಿದೆ. ಮಾದಾಪುರದಲ್ಲಿ ರಸ್ತೆಗಳು ಬಿರುಕು ಬಿಟ್ಟಿದೆ. ಮಾದಾಪುರ ಸುತ್ತಮುತ್ತ ಹಲವರು ಸಿಲುಕಿರುವ ಶಂಕೆ ಇದ್ದು ರಕ್ಷಣಾ ಕಾರ್ಯಾಚರಣೆಗಾಗಿ ಹರಸಾಹಸ ಪಡಲಾಗ್ತಿದೆ. ಧಾರಾಕಾರ ಮಳೆಯಿಂದಾಗಿ ಮಡಿಕೇರಿಯ ಚಾಮುಂಡೇಶ್ವರಿ ನಗರದಿಂದ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಈಗಾಗಲೇ 10ಕ್ಕೂ ಹೆಚ್ಚು ಮನೆಗಳು ಕುಸಿದಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಮಡಿಕೇರಿಯಲ್ಲಿ 10 ಗಂಜಿ ಕೇಂದ್ರಗಳ ಸ್ಥಾಪನೆ, 2500ಕ್ಕೂ ಹೆಚ್ಚು ನಿರಾಶ್ರಿತರಿಗೆ ಆಶ್ರಯ. ನೆರೆ ಸಂತ್ರಸ್ತರಿಗೆ ಮಡಿಕೇರಿ ಸೇರಿದಂತೆ ವಿವಿಧೆಡೆ 10 ಕಡೆ ಗಂಜಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ವಿವಿಧೆಡೆ ಸಿಲುಕಿ ಹಾಕಿಕೊಂಡಿದ್ದ 4000 ಜನರ ಪೈಕಿ ಬಹುತೇಕ ಮಂದಿಯನ್ನ ರಕ್ಷಿಸಲಾಗಿದೆ. ಗಂಜಿ ಕೇಂದ್ರಗಳಲ್ಲಿ ಈವರೆಗೂ 2500ಕ್ಕೂ ಹೆಚ್ಚು ನಿರಾಶ್ರಿತರಿಗೆ ನೆಲೆ ಕಲ್ಪಿಸಿಕೊಡಲಾಗಿದೆ. ಗಂಜಿ ಕೇಂದ್ರಗಳಿಗೆ ರಾಜ್ಯದ ಮೂಲೆ ಮೂಲೆಯಿಂದ ನೆರವಿನ ಮಹಾಪೂರವೇ ಹರಿದು ಬರ್ತಿದೆ. ಸುಂಟಿಕೊಪ್ಪ ಗಂಜಿ ಕೇಂದ್ರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ಹಾಗೂ ಸಂಸದೆ ಶೋಭಾ ಕರಂದ್ಲಾಜೆ ಭೇಟಿ ನೀಡಿ ಸಂತ್ರಸ್ತರ ಅಳಲು ಆಲಿಸಿದ್ರು. ಮಡಿಕೇರಿಯ ಗಂಜಿ ಕೇಂದ್ರದಲ್ಲಿ ನಟಿ ಹರ್ಷಿಕಾ ಪೂರ್ಣಚ್ಚ ಹಾಗೂ ಭುವನ್ ಪೊನ್ನಣ್ಣ ಅಗತ್ಯ ಸಾಮಗ್ರಿಗಳನ್ನು ವಿತರಿಸಿದ್ರು. ಪ್ರವಾಸಿಗರ ವಾಸ್ತವ್ಯಕ್ಕೆ ನಿರ್ಬಂಧ. ಭಾರೀ ಪ್ರವಾಹದ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಪ್ರವಾಸಿಗರ ವಾಸ್ತವ್ಯಕ್ಕೆ ಜಿಲ್ಲಾಡಳಿತ ಈ ತಿಂಗಳ ಅಂತ್ಯದವರೆಗೆ ನಿರ್ಬಂಧ ಹೇರಿದೆ. ಕೊಡಗಿನ ಜನರ ಬದುಕಿಗೆ ಅತ್ಯಂತ ಶೋಚನೀಯ, ಅತ್ಯಂತ ದುರದೃಷ್ಟಕರ ಅನ್ನಂತಹ ಮಾತನ್ನ ಹೇಳ್ಬೇಕಾಗತ್ತೆ. ಕ್ಯಾಮ್ರಾಮನ್ ಮಧು ಜೊತೆ ರವಿಎಸ್, ನ್ಯೂಸ್ 18 ಕನ್ನಡ, ಕೊಡಗು. ಒಂದೆಡೆ ವರುಣ ಮಳೆ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದ್ರೆ ಪ್ರಾಣಿ ಪಕ್ಷಿಗಳು ಕೂಡ ತೀವ್ರ ಸಂಕಷ್ಟಕ್ಕೆ ಸಿಲುಕಿವೆ. ಕಷ್ಟದಲ್ಲಿದ್ದವರು ರಕ್ಷಣೆಗಾಗಿ ಹೊರ ಪ್ರಪಂಚಕ್ಕೆ ಬರ್ತಿದ್ರೆ ಕಣ್ಣೀರು ಹಾಕ್ತಾ ಇದ್ರೆ ನಾಯಿಗಳ ಪಾಡು ಹೇಳತೀರದು. ಇವೆಲ್ಲದರ ಮಧ್ಯೆ 2 ತಿಂಗಳ ಹಸುಗೂಸನ್ನ ರಕ್ಷಿಸಿರೋ ದೃಶ್ಯವಂತೂ ಮೂಕ ವಿಸ್ಮಿತ. ಇದೊಂದು ದೃಶ್ಯ ಮಡಿಕೇರಿಯಲ್ಲಿ ಸಂತ್ರಸ್ತರ ರಕ್ಷಣಾ ಕಾರ್ಯ ಹೇಗಿದೆ ಅನ್ನೋದನ್ನ ಸಾರಿ ಸಾರಿ ಹೇಳುತ್ತೆ. ಪ್ರವಾಹದ ಪರಿಸ್ಥಿತಿಯಲ್ಲೂ ಜೀವದ ಹಂಗು ತೊರೆದು 2 ತಿಂಗಳ ಹಸುಗೂಸನ್ನ ರಕ್ಷಿಸಿದ ದೃಶ್ಯವಿದು. ಮಡಿಕೇರಿ ತಾಲೂಕಿನ ತಂತಿಪಾಲದಲ್ಲಿ 2 ತಿಂಗಳ ಮಗುವನ್ನ ಕಾವೇರಿ ನದಿಯ ಮಧ್ಯೆ ಹಗ್ಗ ಕಟ್ಟಿ ಜನರಲ್ ತಿಮ್ಮಯ್ಯ ಅಡ್ವೆಂಚರಸ್ ಅಂಡ್ ಸ್ಪೋರ್ಟ್ಸ್ ಅಕಾಡೆಮಿ ಸದಸ್ಯರು ರಕ್ಷಿಸಿದ್ದಾರೆ. ಮೊಣ್ಣಂಗೇರಿಯಲ್ಲಿ 2 ದಿನಗಳ ಹಿಂದೆ ಗುಡ್ಡ ಕುಸಿತದಿಂದ ಬೇರ್ಪಟ್ಟಿದ್ದ ತಾಯಿ ಮಕ್ಕಳು ಒಂದಾಗಿದ್ದಾರೆ. ಇದೊಂದು ಮನಕಲಕುವ ದೃಶ್ಯ. ಇನ್ನು ಸಂಕಷ್ಟದ ಸ್ಥಿತಿಯಿಂದ ಪಾರಾಗಿ ಬಂದ ಜನರು ಭಾವೋದ್ವೇಗಕ್ಕೊಳಗಾಗಿ ಕಣ್ಣೀರು ಹಾಕಿ ಹೊರಬರ್ತಿದ್ದ ದೃಶ್ಯ ನೋಡುಗರ ಕಣ್ಣುಗಳನ್ನು ತೇವಗೊಳಿಸುತ್ತೆ. ಜೋಡುಪಾಲದ ಮನೆಯಲ್ಲಿ ಅನಾಥವಾಗಿ ಉಳಿದಿದ್ದ ತನ್ನ ಪ್ರೀತಿಯ ಸಾಕು ನಾಯಿಯನ್ನ 15 ಕಿಲೋಮೀಟರ್ ನಡೆದುಕೊಂಡು ಯುವಕನೋರ್ವ ತನ್ನ ಪ್ರೀತಿಯ ನಾಯಿ ಸ್ಯಾಂಡಿಯನ್ನ ನಿತಿನ್ ಭರತ್ ರಕ್ಷಿಸಿದ್ದಾರೆ. ಜನರಷ್ಟೇ ಅಲ್ಲದೆ ಮೂಕ ಪ್ರಾಣಿಗಳು ಕೂಡ ನೆರೆಗೆ ಸಿಲುಕಿ ನರಳಾಡ್ತಿವೆ. 2ನೇ ಮಣ್ಣಂಗೇರಿ ನಿವಾಸಿ ಕೆ ಗಿರಿಜಾ ಅತ್ತ ಮನೆ ಕಳೆದುಕೊಂಡು ಇತ್ತ ಬೆಂಗಳೂರಲ್ಲಿದ್ದ ಮಗಳ ಸಂಪರ್ಕವೂ ಸಿಗದೆ ಕಂಗಾಲಾಗಿದ್ರು. ನ್ಯೂಸ್ 18 ಕನ್ನಡ ವರದಿ ಬಳಿಕ ಮಗಳು ಲತಾಮಣಿ ಅಮ್ಮನನ್ನ ಸಂಪರ್ಕಿಸಿದ್ದಾರೆ. ಪ್ರವಾಹ ಕರಾಳತೆಯ ಮತ್ತೊಂದು ಮುಖವನ್ನು ನೀವು ನೋಡಬಹುದು. ಕೊಡಗಿನ ಪ್ರವಾಹದಿಂದ ನಿವೃತ್ತ ಸೈನಿಕ ಕುಟುಂಬ ದೇವಯ್ಯ ಅವರು ಲಕ್ಷಾಂತರ ರೂಪಾಯಿ ಮೌಲ್ಯದ ಮನೆ ಹಾಗೂ ತೋಟವನ್ನ ಕಳ್ಕೊಂಡಿದ್ದಾರೆ. ಮನೆಯಲ್ಲಿದ್ದ 15 ಲಕ್ಷ ಮೌಲ್ಯದ ಚಿನ್ನ ಸಹ ನೀರಲ್ಲಿ ಕೊಚ್ಚಿ ಹೋಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ದೇವರನಾಡು ಕೇರಳ ಕೂಡ ಪ್ರವಾಹದಿಂದ ನಲುಗು ಹೋಗ್ತಾ ಇದೆ. ಸೇನೆ, ನೌಕಾಪಡೆ, ಸ್ಥಳೀಯ ಜನರು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಸೈನಿಕರು ಹಾಗೂ ಎನ್ಡಿಆರ್ಎಫ್ ಸಿಬ್ಬಂದಿ ಮಾತ್ರ ಹಗಲಿರುಳು ದುಡಿತಾ ಇದ್ದಾರೆ. ಈ ಮಧ್ಯೆ ಕೇರಳದಲ್ಲಿ ಪ್ರವಾಹಕ್ಕೆ ಬಲಿಯಾದವರ ಸಂಖ್ಯೆ 365ಕ್ಕೇರಿದೆ. ಕೇಂದ್ರದಿಂದ 2,000 ಕೋಟಿ ಅನುದಾನಕ್ಕೆ ಸಿಎಂ ಪಿಣರಾಯಿ ವಿಜಯನ್ ಮನವಿ ಮಾಡಿಕೊಂಡಿದ್ದಾರೆ. ಕೇರಳದಲ್ಲಿ ಬೀಳ್ತಾ ಇರೋ ಮಹಾಮಳೆ ಪ್ರವಾಹದಿಂದಾಗಿ ಕೇರಳ ಜನ ತತ್ತರಿಸಿ ಹೋಗಿದ್ದಾರೆ. ಈವರೆಗೆ ಬಲಿಯಾದವರ ಸಂಖ್ಯೆ 365ಕ್ಕೇರಿದೆ. ಪ್ರವಾಹಕ್ಕೆ ಸಿಲುಕಿದ್ದ 60,000ಕ್ಕೂ ಹೆಚ್ಚು ಜನರನ್ನ ರಕ್ಷಿಸಲಾಗಿದೆ. ಸೇನಾ ಹೆಲಿಕಾಪ್ಟರ್ಗಳು, ಸೈನಿಕರು, ನೌಕಾಪಡೆ ಸಿಬ್ಬಂದಿ ಹಗಲಿರುಳು ಶ್ರಮಿಸ್ತಾ ಇದೆ. ಈ ಮಧ್ಯೆ ಕೇರಳದಲ್ಲಿ ಮತ್ತೂ ಮಳೆಯಾಗುವ ಸೂಚನೆ ಇದೆ. ಹಾಗಾಗಿ 10ರಿಂದ 12 ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ ರಕ್ಷಣಾ ಕಾರ್ಯಕ್ಕಾಗಿ ಹೆಚ್ಚುವರಿ ಹೆಲಿಕಾಪ್ಟರ್, ಬೋಟ್ ಹಾಗೂ ಇನ್ನಿತರೆ ರಕ್ಷಣಾ ಸಾಮಗ್ರಿಗಳನ್ನು ಕಳುಹಿಸಿದೆ. ಈ ಮಧ್ಯೆ ತಿರುವನಂತಪುರಂ, ಪಾಲಕ್ಕಾಡ್, ಇಡುಕ್ಕಿಗಳಲ್ಲಿ ನಿರಾಶ್ರಿತರ ಕೇಂದ್ರ ತೆರೆದಿದ್ದು ಆಶ್ರಯ ನೀಡಲಾಗಿದೆ. ಸ್ವಯಂ ಸೇವಕರ ಜೊತೆಗೆ ಸೈನಿಕರೂ ಕೂಡ ಅನ್ನ, ಆಹಾರ ತಯಾರಿಸಿ ಜನರಿಗೆ ಕೊಡ್ತಿದ್ದಾರೆ. ರಕ್ಷಿಸಲಾಗದೆ ಉಳಿದಿರುವ ಜನರಿಗೆ ಹೆಲಿಕಾಪ್ಟರ್ ಮೂಲಕ ಆಹಾರ, ನೀರು ಪೂರೈಸಲಾಗುತ್ತಿದೆ. ಮುಂದೆಯೂ ಮಳೆಯಾಗುವ ಕಾರಣಕ್ಕಾಗಿ ಕೇರಳದ ಬಹುತೇಕ ಎಲ್ಲಾ ಡ್ಯಾಂಗಳ ಗೇಟ್ ತೆರೆದು ನೀರನ್ನು ಹೊರಬಿಡಲಾಗುತ್ತಿದೆ. ಹಾಗಾಗಿ ಜಲಾಶಯಗಳ ಕೆಳಗಿನ 100 ಹಳ್ಳಿಗಳು ಈಗಲೂ ಮುಳುಗಡೆ ಭೀತಿಯಲ್ಲಿವೆ. ತಿರುವನಂತಪುರಂ ಬಳಿಯ ಚೆಂಗನೂರಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಈ ಮಧ್ಯೆ ಕೇರಳ ಸಿಎಂ 2,000 ಕೋಟಿ ಪರಿಹಾರವನ್ನ ಶೀಘ್ರ നീടുವಂತೆ കേന്ദ്ര സർക്കാരിക്ക് മനവി ಮಾಡಿಕೊಂಡಿದ್ದಾರೆ. നമുക്ക് വന്ന നാശനഷ്ടം വളരെ വലുതായതുകൊണ്ട് എത്ര സഹായം ലഭിച്ചാലും മതിയാവില്ല എന്ന നിലയിലാണ് നമ്മൾ നിൽക്കുന്നത്. അതുകൊണ്ട് എല്ലാ സഹായത്തെയും സർക്കാർ സ്വാഗതം ചെയ്യുകയാണ്. സംസ്ഥാനത്തിന് പുറത്തു നിന്നുള്ള സഹായങ്ങൾ മുഖ്യമന്ത്രിയുടെ ദുരിതാശ്വാസ നിധിയിലേക്ക് സംഭാവന എന്ന നിലയിലേക്ക് അയക്കുന്നതാകും സൗകര്യപ്രദം. ಇನ್ನು ಕೇರಳದ ಈ ಭಯಾನಕ ಪ್ರವಾಹ ಹಾಗೂ ಸ್ಥಿತಿಯನ್ನ ರಾಷ್ಟ್ರೀಯ ದುರಂತ ಅಂತ ಘೋಷಿಸುವಂತೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಇದೇ ಮೊದಲ ಬಾರಿಗೆ ತಾವು ಕಾಂಗ್ರೆಸ್ ಸೇರಲು ಯಾರು ಕಾರಣ ಅನ್ನೋ ಸತ್ಯವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಬಿಚ್ಚಿಟ್ಟಿದ್ದಾರೆ. ಕುರುಬರ ಸಂಘ ಬೆಂಗಳೂರಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಈ ಸತ್ಯ ಬಿಚ್ಚಿಟ್ಟಿದ್ದಾರೆ. ಪೀರನ್ ಹಾಗೂ ಕಾಂಗ್ರೆಸ್ ಮುಖಂಡ ಅಹಮದ್ ಪಟೇಲ್ ಈ ಇಬ್ಬರ ಮೂಲಕ ನಾನು ಕಾಂಗ್ರೆಸ್ ಸೇರಿದ್ದು, ಆದರೆ ಕೆಲವರು ನಾನೇ ಇವರನ್ನ ಕಾಂಗ್ರೆಸ್ಗೆ ಸೇರಿಸಿದ್ದು ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಇದರಿಂದ ಅವರಿಗೆ ಯಾವುದೇ ರಾಜಕೀಯ ಲಾಭಗಳಾಗಲ್ಲ ಅಂತ ಸಿದ್ದರಾಮಯ್ಯ ಜೆಡಿಎಸ್ ಅಧ್ಯಕ್ಷ ಎಚ್ ವಿಶ್ವನಾಥ್ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಸಭಿಕರು ಮುಂದಿನ ಪ್ರಧಾನಮಂತ್ರಿ ನೀವೇ ಅಂತ ಹೇಳಿದಾಗ ಸಿಟ್ಟಾದ ಸಿದ್ದರಾಮಯ್ಯ, ಹೀಗೆ ಹೇಳ್ಬಿಡಿ, ಹೇಳಿದ್ರೆ ಮತ್ತೆ ಶತ್ರುಗಳು ಹುಟ್ಕೊಳ್ತಾರೆ, ರಾಜಕೀಯವಾಗಿ ಬಲಿ ಹಾಕ್ತಾರೆ ಅಂತ ಎಚ್ಚರಿಕೆ ನೀಡಿದರು. ಆದರೆ ಸಿದ್ದರಾಮಯ್ಯ ಈ ಜಾತಿ ವಿರೋಧಿ, ಆ ಜಾತಿ ವಿರೋಧಿ, ಈ ಜಾತಿ ಹೊಡೆದಾಕ್ತಾನೆ, ಆ ಜಾತಿ ಹೊಡೆದಾಕ್ತಾನೆ ಅಂತ ಏನು ಅಪಪ್ರಚಾರ ಮಾಡಿ ಮಾಡಿ ದುಡ್ಡೆತ್ಕೊಟ್ಟು ನನ್ನನ್ನ ಸೋಲ್ಸೇ ಬಿಟ್ರು. ಹೊತ್ತಿಗೆ ಏನ್ ಮಾಡ್ತೀರಿ? ಸುಮ್ಮನಿರಪ್ಪ. ಇನ್ನು ಇದು ಬೇರೆ ನಮಗೆ ವೈರಿಗಳನ್ನ ಸೃಷ್ಟಿ ಮಾಡಕ್ಕೇನೆ ಏನಾದ್ರು ಹೇಳಿದ ತಕ್ಷಣ ವೈರಿಗಳು ಸೃಷ್ಟಿಯಾಗ್ಬಿಡ್ತಾರೆ. ಹುಷಾರಾಗಿರ್ಬೇಕು. ಅದರಿಂದ ಭಾರಿ ಹುಷಾರಾಗಿರ್ಬೇಕು. ಇದು ರಾಜಕಾರಣ ಇದೆಯಲ್ಲ, ನಿಮಗೆ ಬಲಿ ಹಾಕ್ಬಿಡ್ತಾರೆ. ಇಲ್ಲ ಕೊಡ್ತಾರೆ, ಕೂತ್ಕೊ ಎಲ್ಲ ಕೂತ್ಕೊಳ್ಳಿ ಕೊಡ್ತಾರೆ. ನಾನು ಹೇಳಿದ್ದೀನಿ, ಬಜೆಟ್ ನಲ್ಲಿ ಹೇಳಿದ್ದೆ, ಕೂತ್ಕೊ. ನಾನು ಹೇಳ್ತೀನಿ, ಸಮನ್ವಯ ಸಮಿತಿಯಲ್ಲಿ ಹೇಳ್ತೀನಿ. ನಾನು ನೀವು ಕೂತಿದ್ಯಾ ನಿಂತಿದ್ಯೋ? ನಿಂತಿದ್ಯಾ? ಸೀಟ್ ಇಲ್ವೇನೆ ಅಲ್ಲಿ? ಕೂತ್ಕೊ ಮತ್ತೆ, ಕೂತ್ಕೋ. ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಅಸ್ಥಿಯನ್ನ ಇಂದು ಹರಿದ್ವಾರದ ಗೋಮತಿ ನದಿಯಲ್ಲಿ ವಿಸರ್ಜಿಸುವ ಮೂಲಕ ವಾಜಪೇಯಿ ಅವರ ಅಸ್ಥಿ ಕಳಸ ಯಾತ್ರೆ ಆರಂಭಿಸಲಾಗಿದೆ. ವಯೋಸಹಜ ಕಾಯಿಲೆಯಿಂದ ಆಗಸ್ಟ್ 16ರಂದು ಅಸ್ತಂಗತರಾದ ಅಟಲ್ ಬಿಹಾರಿ ವಾಜಪೇಯಿ ಅಸ್ಥಿಯನ್ನ ದೇಶದ ಪ್ರಮುಖ ನದಿಗಳಲ್ಲಿ ವಿಸರ್ಜನೆ ಮಾಡಲಾಗ್ತಾ ಇದೆ. ಇಂದು ಬೆಳಗ್ಗೆ ರಾಷ್ಟ್ರೀಯ ಸ್ಮೃತಿ ಸ್ಥಳದಿಂದ ವಾಜಪೇಯಿ ಅವರ ದತ್ತುಪುತ್ರಿ ನಮಿತಾ ಭಟ್ಟಾಚಾರ್ಯ ಹಾಗೂ ದತ್ತು ಮೊಮ್ಮಗಳು ನಿಹಾರಿಕಾ ಅಸ್ಥಿಯನ್ನ ಸಂಗ್ರಹಿಸಿ ಮೆರವಣಿಗೆ ಮೂಲಕ ಹರಿದ್ವಾರ ತಲುಪಿ ನದಿಗೆ ಅಸ್ಥಿಯನ್ನ ವಿಸರ್ಜಿಸಿದ್ರು. ಇದೇ ವೇಳೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಉತ್ತರಾಖಂಡ ಸಿಎಂ ತ್ರಿವೇಂದ್ರ ಸಿಂಗ್ ರಾವತ್ ಹಾಗೂ ಇತರೆ ನಾಯಕರು ಉಪಸ್ಥಿತರಿದ್ದರು.
ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ನಡೀತಾ ಇರುವ 18ನೇ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಮಿಶ್ರ ಫಲ ಅನುಭವಿಸಿದೆ. ಮೊದಲಿಗೆ 10 ಮೀಟರ್ ಏರ್ ರೈಫಲ್ ಮಿಶ್ರ ಶೂಟಿಂಗ್ನಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ಭಾರತ ಪದಕದ ಖಾತೆ ತೆರೆಯಿತು. ಅಪೂರ್ವಿ ಚಾಂದೇಲಾ ಹಾಗೂ ರವಿಕುಮಾರ್ ಒಟ್ಟು 429.9 ಪಾಯಿಂಟ್ ಕಲೆ ಹಾಕುವ ಮೂಲಕ 3ನೇ ಸ್ಥಾನ ತಲುಪಿ ಕಂಚಿನ ಪದಕಕ್ಕೆ ಕೊರಳೊಡ್ಡಿದ್ರು. ಆ ಬಳಿಕ ನಡೆದ ಕುಸ್ತಿ ಸ್ಪರ್ಧೆಯಲ್ಲಿ ಭಾರತದ ಸ್ಟಾರ್ ಕುಸ್ತಿಪಟು ಒಲಿಂಪಿಕ್ಸ್ ವಿಜೇತ ಸುಶೀಲ್ ಕುಮಾರ್ ಭಾರೀ ನಿರಾಸೆ ಮೂಡಿಸಿದರು. 74 ಕೆಜಿ ವಿಭಾಗದ ಫ್ರೀ ಸ್ಟೈಲ್ ಕುಸ್ತಿ ಫೈಟ್ನಲ್ಲಿ ಮೊದಲ ರೌಂಡ್ನಲ್ಲೇ ಸುಶೀಲ್ ಸೋತು ಆಘಾತ ಮೂಡಿಸಿದ್ದಾರೆ. ಆದರೆ 65 ಕೆಜಿ ವಿಭಾಗದ ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ ಬಜರಂಗ್ ಪುನಿಯಾ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಈ ಮೂಲಕ ಭಾರತಕ್ಕೆ ಮೊದಲ ಚಿನ್ನದ ಪದಕ ಲಭಿಸಿದೆ. ಬಜರಂಗ್ ಜಪಾನ್ನ ಡೈಚಿ ಟಕೆನಾನಿ ವಿರುದ್ಧ 10-8 ಪಾಯಿಂಟ್ನೊಂದಿಗೆ ಗೆದ್ದು ಬೀಗಿದ್ದಾರೆ. ಇದಿಷ್ಟು ಈಗಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.